ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ನಮ್ಮ ಪ್ರಣಾಮಗಳು. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 51ನೇ ಶ್ರೀನಾಮ ಮನು ಎಂಬುದು. ಪರಮಾತ್ಮನನ್ನು ಮನವೇ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ವ್ಯಾಸಾಚಾರ್ಯರು ಈ ಮನು ಶಬ್ದವನ್ನು ಪರಮಾತ್ಮನನ್ನು ಕೊಂಡಾಡೋದಕ್ಕೋಸ್ಕರ ಬಳಸುತ್ತಾರೆ. ಈ ಮನು ಶಬ್ದದ ಅರ್ಥವೇನು ಎಂದು ನೋಡಿದರೆ, ಸಂಕಲ್ಪ ಲವ ಮಾತ್ರಾಶ್ಚ ಮನನಾತ್ಮನುರುಚ್ಯತೆ ಎಂದು ಶ್ರೀ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ತೋರಿಸುತ್ತಾರೆ. ತಾನು ಜ್ಞಾನಸ್ವರೂಪಿಯಾಗಿದ್ದು ಮತ್ತೊಬ್ಬರಿಗೆ ಜ್ಞಾನವನ್ನು ನೀಡುವಂತಹವನು ಪರಮಾತ್ಮನಾದ ಕಾರಣ ಅವನು ಮನು. ಅಂದರೆ ಸಂಕಲ್ಪ ಮಾತ್ರದಿಂದಲೇ ವಿಶ್ವವನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವನು ಮನು. ನೋಡಿ, ತಾನು ಸಂಕಲ್ಪ ಮಾಡ್ತಾನೆ. ಪ್ರಳಯ ಜಲಧಿಯ ಮಧ್ಯದಲ್ಲಿ ಶೇಷ ಪರ್ಯಂಕದ ಮೇಲೆ ಪವಡಿಸಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ವಿಶ್ವಸೃಷ್ಟಿಯಲ್ಲಿ ತೊಡಗಬೇಕು ಎಂದು ಸಂಕಲ್ಪ ಮಾಡಿದ ನಂತರ ಅವನ ಇಚ್ಛೆಯಂತೆ ಈ ಪ್ರಪಂಚವು ಸೃಷ್ಟಿಯಾಗುತ್ತದೆ. ಸಂಕಲ್ಪ ಮಾತ್ರದಿಂದಲೇ ವಿಶ್ವಸೃಷ್ಟಿಯನ್ನು ಮಾಡುವಂತಹ ಪರಮಾತ್ಮನನ್ನು ಮನು ಎಂಬ ಶಬ್ದದ ಮೂಲಕ ವಿಷ್ಣು ಸಹಸ್ರನಾಮದಲ್ಲಿ ತೋರಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಕೃಷ್ಣಾವತಾರದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಸ್ಮರಿಸಿಕೊಳ್ಳಬಹುದು. ಮಥುರಾ ಪಟ್ಟಣ ಎಷ್ಟು ಪುಣ್ಯ ಮಾಡಿರುತ್ತೆ ನೋಡಿ. ಆ ನಗರಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಆ ಒಂದು ಕ್ಷೇತ್ರದಲ್ಲಿ ಅವತಾರ ಮಾಡ್ತಾನೆ. ಈ ಮಥುರೆಯನ್ನು ಮುತ್ತಿಗೆ ಹಾಕೋದಕ್ಕೋಸ್ಕರ ಹಲವಾರು ಜನ ಅಸುರರು ಆ ಸಮಯದಲ್ಲಿ ಪ್ರಯತ್ನ ಪಟ್ಟರು. ಅದರಲ್ಲೊಬ್ಬ ಜರಾಸಂಧ. ಅವನು ಒಂದು ದಿಕ್ಕಿನಿಂದ ಮಥುರೆಯನ್ನು ಮುತ್ತಿಗೆ ಹಾಕಿ ಅಲ್ಲಿರುವಂತಹ ಐಶ್ವರ್ಯವನ್ನೆಲ್ಲ ಧ್ವಂಸ ಮಾಡಿಬಿಡಬೇಕು ಎಂದು ಆಸೆಪಟ್ಟವನು. ಜೊತೆಗೆ ಕಾಲಯವನ ಎಂಬ ಒಬ್ಬ ಅಸುರ. ಅವನು ಮತ್ತೊಂದು ದಿಕ್ಕಿನಿಂದ ಮಥುರಾ ಪಟ್ಟಣಕ್ಕೆ ಬಂದು ಆ ನಗರವನ್ನು ಧ್ವಂಸ ಮಾಡಿಬಿಡಬೇಕು ಎಂದು ಅವರೆಲ್ಲ ಸೇನಾ ಸಮೇತರಾಗಿ, ಜರಾಸಂಧ ಒಂದು ಕಡೆ, ಇಲ್ಲಿ ಕಾಲಯವನ ಒಂದು ಕಡೆ, ಅವರು ಸೇನೆಯೊಂದಿಗೆ ಮಥುರಾ ನಗರಿಯನ್ನು ಧ್ವಂಸ ಮಾಡೋದಕ್ಕೋಸ್ಕರ ಹೊರಡ್ತಾರೆ. ಆ ಮಥುರಾ ಪಟ್ಟಣದಲ್ಲಿ ಕೃಷ್ಣನ ಪರಮಾನುಗ್ರಹದಿಂದ ವಾಸ ಮಾಡ್ತಾ ಇದ್ದಂತಹ ಜನರು ಪರಮಾತ್ಮನಿಗೆ ಶರಣಾಗತಿ ಮಾಡ್ತಾರೆ. ಈ ಮಥುರೆಗೆ ನಾಯಕನಾದವನು ಕೃಷ್ಣ ಪರಮಾತ್ಮ ತಾನೆ. ಆದರೆ ಎಲ್ಲರೂ ಕೃಷ್ಣನನ್ನು ಬಯಸ್ತಾರೆ. ಆದರೆ ವಾಸ್ತವಿಕವಾಗಿ ಈ ಮಥುರಾ ಪಟ್ಟಣವನ್ನು ಆಳ್ತಾ ಇದ್ದವನು ಉಗ್ರಸೇನನೆಂಬ ಮಹಾರಾಜ. ಆ ಮಹಾರಾಜ ಕೂಡ ಕೃಷ್ಣನ ಪರಮಾನುಗ್ರಹದಿಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಕೃಷ್ಣನೇ ಎಲ್ಲರನ್ನೂ ಕಾಪಾಡಬೇಕು. ಬಲರಾಮ, ಕೃಷ್ಣ ಮೊದಲಾದ ಎಲ್ಲರೂ ಸಹ ಪ್ರಜೆಗಳನ್ನು ಹೇಗಾದರೂ ಮಾಡಿ ಈ ಮುತ್ತಿಗೆಯಿಂದ ಕಾಪಾಡಬೇಕು. ರಾಕ್ಷಸರು ಒಳಗಡೆ ಪ್ರವೇಶ ಮಾಡಿದರೆ ಪ್ರಜೆಗಳನ್ನು ಹಿಂಸಿಸುತ್ತಾರೆ. ಎಷ್ಟೋ ಜನ ಪ್ರಜೆಗಳು ಹಾಹಾಕಾರ ಮಾಡುವ ರೀತಿಯಲ್ಲಿ ವರ್ತನೆ ಮಾಡುತ್ತಾರೆ ಎಂದು ಭಾವಿಸಿದವರೇ ಒಂದು ಆಲೋಚನೆ ಮಾಡುತ್ತಾರೆ. ಒಂದೇ ರಾತ್ರಿಯಲ್ಲಿ ಈ ಪ್ರಜೆಗಳನ್ನು ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಡುವ ಕ್ರಮದಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಿಂದ ತಗೊಂಡು ಹೋಗಿ ಪ್ರಜೆಗಳನ್ನು ಅಲ್ಲಿ ಇರಿಸಬೇಕು. ಅದು ಹೇಗೆ ಸಾಧ್ಯ? ಶಿಫ್ಟಿಂಗ್ ಅಂತ ಹೇಳ್ತಾ ನೋಡಿ. ಒಂದು ಕಾಲದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಮಾಡುವಂತಹ ಒಂದು ವ್ಯವಸ್ಥೆ. ಅದು ಹೇಗೆ ಮಾಡೋದಕ್ಕೆ ಸಾಧ್ಯ? ಅದೇ ಕೃಷ್ಣ ಪರಮಾತ್ಮ ಸಂಕಲ್ಪ ಮಾಡಿದ್ರೆ ಏನು ಬೇಕಿದ್ರೂ ಮಾಡೋದಕ್ಕೆ ಸಾಧ್ಯ. ಆ ಸಮಯದಲ್ಲಿ ಅವರೆಲ್ಲ ಕುಶಸ್ಥಲಿ ಎಂದು ಕರೆಯಲ್ಪಡುವಂತಹ ಒಂದು ಪ್ರಾಂತ್ಯಕ್ಕೆ ಹೋಗುತ್ತಾರೆ. ಬಲರಾಮ, ಕೃಷ್ಣ, ಉಗ್ರಸೇನ ಮಹಾರಾಜರೆಲ್ಲ ಸೇರಿ ಆ ಒಂದು ಸ್ಥಳವನ್ನು ನೋಡ್ತಾರೆ. ಮಥುರೆಯಲ್ಲಿರುವಂತಹ ಎಲ್ಲ ಜನರನ್ನು ಒಂದೇ ರಾತ್ರಿಯಲ್ಲಿ ಇಲ್ಲಿಗೆ ಸಾಗಿಸಿಕೊಂಡು ಬರಬೇಕು. ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ನೆಲೆಸುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಕ್ರಮ ಮಾಡಬೇಕು ಎಂದು ಅವರೆಲ್ಲ ಆಲೋಚನೆ ಮಾಡಿದವರೇ ಅಲ್ಲಿ ಒಂದು ಕುಶಸ್ಥಲಿ ಪ್ರಾಂತ್ಯವನ್ನು ನೋಡ್ತಾರೆ. ಅಲ್ಲಿ ಒಂದು ಸಮುದ್ರ ಕಾಣಿಸುತ್ತೆ. ಆ ಸಮುದ್ರವನ್ನು 25,000 ಕಿಲೋಮೀಟರ್ ಸ್ವಲ್ಪ ಜಾಗ ನೀಡುವ ರೀತಿಯಲ್ಲಿ ಸಮುದ್ರ ರಾಜನಿಗೆ ಆದೇಶವನ್ನು ಹೊರಡಿಸ್ತಾರೆ. ಆಗ ಆ ಸಮುದ್ರ ಸ್ವಲ್ಪ ಜಾಗ ಬಿಟ್ಟುಕೊಡುತ್ತೆ. ಅದರ ಮಧ್ಯದಲ್ಲಿ ಒಂದು ದ್ವೀಪ ಏರ್ಪಡುತ್ತೆ. ಅದುವೇ ದ್ವಾರಕಾ ಎಂದು ಕರೆಯಲ್ಪಡುವಂತಹ ದ್ವೀಪ. ಕೃಷ್ಣ ಪರಮಾತ್ಮ ಸಮುದ್ರ ರಾಜನಿಗೆ ಆದೇಶ ಹೊರಡಿಸಿ ಸಮುದ್ರ ರಾಜ ಜಾಗ ಕೊಟ್ಟು ತನ್ನ ಮಧ್ಯೆ ಏರ್ಪಟ್ಟಂತಹ ಒಂದು ಅದ್ಭುತವಾದ ದ್ವೀಪ ಅದು. ಅಲ್ಲಿ ಅದನ್ನು ದ್ವಾರಕಾ ಎಂದು ಕರೆಯುತ್ತಾರೆ. ದ್ವಾರಕಾ ಅಂದರೆ ಬಾಗಿಲು ಅಂತ ಅರ್ಥ. ಸ್ವರ್ಗಕ್ಕೆ ಬಾಗಿಲು, ವೈಕುಂಠ ಲೋಕಕ್ಕೆ ಮೊದಲ ಹೆಜ್ಜೆ, ಇದರ ಮೂಲಕವೇ ಹೋಗಬೇಕು ಅಂತ ಅರ್ಥ. ಅದರಿಂದ ಆ ಪಟ್ಟಣಕ್ಕೆ ದ್ವಾರಕಾ ಎಂಬ ಹೆಸರಾಯಿತು. ಈಗ ಮಥುರೆಯಲ್ಲಿರುವಂತಹ ಜನರನ್ನು ಹೇಗೆ ಸಾಗಿಸೋದು ದ್ವಾರಕೆಗೆ? ಆಗ ಈ ಮೊದಲು ಸಾಗಿಸಬೇಕು. ಜೊತೆಗೆ ಒಂದು ಸರಿಯಾದ ತಿಥಿ ವಾರ ನಕ್ಷತ್ರ ನೋಡಿ ನಗರ ನಿರ್ಮಾಣವನ್ನು ಮಾಡಬೇಕು. ಭೂಮಿ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಬೇಕಲ್ಲ. ಒಂದು ನಗರ ಮಾಡಬೇಕು ಅಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಆಗ ವಿಶ್ವಕರ್ಮನನ್ನು ಕರೆದು
ನೀನು ನಗರ ನಿರ್ಮಾಣವನ್ನು ಮಾಡು ಎಂದು ಕೃಷ್ಣ ಪರಮಾತ್ಮ ಆಜ್ಞೆ ಹೊರಡಿಸ್ತಾರೆ. ಜೊತೆಗೆ ತನ್ನ ವಾಹನವಾಗಿರುವಂತಹ ಗರುಡ ದೇವನನ್ನು ಕರೆದು ನೀನು ಪ್ರಜೆಗಳನ್ನು ಹೊತ್ತು ಈ ದ್ವೀಪ, ಈ ದ್ವಾರಕೆಯಲ್ಲಿ ನೀನು ಪ್ರಜೆಗಳನ್ನು ಹೊತ್ತುಕೊಂಡು ಬಂದು ಅವರನ್ನು ಆ ಕಡೆಯಿಂದ ಈ ಕಡೆಗೆ ಸಾಗಿಸಿಕೊಂಡು ಬರಬೇಕು ಎಂದು ಪರಮಾತ್ಮ ಗರುಡ ದೇವರಿಗೆ ಆದೇಶ ಮಾಡ್ತಾನೆ. ಆಗ ಕೃಷ್ಣನ ಆಜ್ಞಾಪಾಲಕರಾದಂತಹ ವಿಶ್ವಕರ್ಮನು ಮತ್ತು ಗರುಡನು ಇದು ಒಂದೇ ರಾತ್ರಿಯಲ್ಲಿ ನಡಿಬೇಕು, ಒಂದೇ ದಿನದಲ್ಲಿ ನಡಿಬೇಕು. ರೋಹಿಣಿ ನಕ್ಷತ್ರ ದಿನದಂದು ಒಂದೇ ದಿನ ಮಾಡೋದಕ್ಕೆ ಸಾಧ್ಯವ. ವಿಶ್ವಕರ್ಮ ಹೇಗೆ ನಗರ ನಿರ್ಮಾಣ ಮಾಡಬೇಕು ಅಂತ ಒಂದು ನಕ್ಷೆಯನ್ನು ಅವನು ತಯಾರು ಮಾಡ್ತಾನೆ. ಇದೇ ಸ್ಥಳದಲ್ಲಿ ಭೋಜನಾಲಯ ಇರಬೇಕು, ಇದೇ ಸ್ಥಳದಲ್ಲಿ ವಿಮಾನ ಆ ಒಂದು ಪ್ರಾಂತ್ಯ ಇರಬೇಕು, ಇದೇ ಸ್ಥಳದಲ್ಲಿ ಈ ನಗರ ಹೀಗಿರಬೇಕು, ಆ ನಗರ ಹೀಗಿರಬೇಕು, ರಸ್ತೆ ಹೀಗಿರಬೇಕು, ಉದ್ಯಾನ ಹೀಗಿರಬೇಕು. ಒಂದು ನಗರದಲ್ಲಿರಬೇಕಾದಂತಹ ಎಲ್ಲ ಐಶ್ವರ್ಯಗಳು ಯಾವ್ಯಾವ ಸ್ಥಾನದಲ್ಲಿ ಏನೇನಿದ್ದರೆ ಅದು ಚೆಂದ ಕಾಣಿಸುತ್ತೆ ಅಂತ ವಿಶ್ವಕರ್ಮ ತನ್ನ ಮನಸ್ಸಿನಲ್ಲಿ ಜೊತೆಗೆ ಒಂದು ನಕ್ಷೆಯನ್ನು ಅವನು ಸಿದ್ಧಪಡಿಸಿಕೊಂಡು ಕೃಷ್ಣ ಪರಮಾತ್ಮನಿಗೆ ತೋರಿಸ್ಬೇಕು ಅಂತ ಮುಂದಾಗ್ತಾನೆ. ಆದರೆ ಅದು ನಕ್ಷೆ ಸಮಯ ಅವನು ಸಿದ್ಧಪಡಿಸೋಷ್ಟರೊಳಗಡೆಗೆ ಅವನಿಗೆ ಆಯಾಸವಾಗೋಗಿ ಅವನು ಆ ಒಂದು ನಗರವನ್ನು ನಿರ್ಮಾಣ ಮಾಡೋ ಸಮಯದಲ್ಲೇ ಅವನು ಸ್ವಲ್ಪ ಆಯಾಸವಾಗೋಗಿ ಆಲಸ್ಯದಿಂದ ನಿದ್ದೆ ಮಾಡಿಬಿಡ್ತಾನೆ ವಿಶ್ವಕರ್ಮ. ಜೊತೆಗೆ ಗರುಡ ದೇವರು ಸಹ ಒಂದೇ ರಾತ್ರಿಯಲ್ಲಿ ಅಷ್ಟೂ ಜನರನ್ನು ಸಾಗಿಸಬೇಕು ಅಂದರೆ ಸಾಮಾನ್ಯ ಕೆಲಸ ಅಲ್ವಲ್ಲ. ಅವ್ರಿಗೂ ಸ್ವಲ್ಪ ಬೇಸರವಾಗೋಗಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಅವರು ನಿದ್ದೆ ಮಾಡಿಬಿಡ್ತಾರೆ. ಆಗ ಗರುಡ ದೇವರ ಒಂದು ಸ್ವಪ್ನದಲ್ಲಿ ಒಂದು ಪುಟ್ಟ ಬಾಲಕ ಕಾಣಿಸಿಕೊಂಡು ಈ ದ್ವಾರಕೆಯಲ್ಲಿ ಈ ರಸ್ತೆ ಎಲ್ಲಿದೆ ಅಂತ ಕೇಳ್ತಾನೆ. ಆ ಪುಟ್ಟ ಬಾಲಕನನ್ನು ಗರುಡದೇವ ನೋಡಿ ಹೇಳ್ತಾನೆ ಸ್ವಪ್ನದಲ್ಲಿ, ಎಲೈ ಬಾಲಕನ ಇನ್ನು ನಗರ ನಿರ್ಮಾಣವೇ ಆಗಲಿಲ್ಲ, ಅಷ್ಟು ಬೇಗ ನೀನು ಈ ರಸ್ತೆಯ ಬಗ್ಗೆ ಕೇಳ್ತಾ ಇದ್ದೀಯೋ ಅಂತ ಹೇಳಿ ಅವನು ಕಣ್ಣು ಬಿಟ್ಟು ನೋಡ್ತಾನೆ. ಗರುಡ ಸ್ವಪ್ನದಿಂದ ನಿದ್ರೆ ಕಳೆದೆದ್ದು ನೋಡುತ್ತಾನೆ. ಅಲ್ಲೊಂದು ಭವ್ಯವಾದ ನಗರ. ತಾನು ಸ್ವಪ್ನದಲ್ಲಿ ಯಾವ ಒಂದು ಪುಟ್ಟ ಬಾಲಕನನ್ನು ನೋಡ್ತಾನೋ ಅದೇ ಬಾಲಕನನ್ನು ಅವನು ನನಸಿನಲ್ಲೂ ಕೂಡ ನೋಡ್ತಾನೆ. ಅಲ್ಲಿ ಕಣ್ಣು ಬಿಟ್ಟು ನೋಡಿದಾಗ ದೊಡ್ಡ ನಗರ ಒಂದು ಕಾಣಿಸುತ್ತೆ. ಅದು ಅದ್ಭುತವಾಗಿ ಕಾಣಿಸುತ್ತೆ. ಜೊತೆಗೆ ವಿಶ್ವಕರ್ಮ ಕೂಡ ಅವನು ಕೂಡ ನಿದ್ದೆ ಮಾಡಿರ್ತಾನೆ. ಅವನು ಎದ್ದು ಬರ್ತಾನೆ. ಆಗ ಗರುಡನನ್ನು ಉದ್ದೇಶಿಸಿ ವಿಶ್ವಕರ್ಮ ಕೇಳ್ತಾನೆ, ನಾನು ಸ್ವಪ್ನದಲ್ಲಿ ಒಬ್ಬ ಬಾಲಕನನ್ನು ಕಂಡೆ, ಅದೇ ಆ ಬಾಲಕನನ್ನೇ ನಾನು ಸ್ವಪ್ನದಲ್ಲಿ ನೋಡಿದೆ ಅಂತ ವಿಶ್ವಕರ್ಮ ಹೇಳ್ತಾನೆ. ಜೊತೆಗೆ ಗರುಡನು ಅದೇ ಬಾಲಕನನ್ನು ತನ್ನ ಸ್ವಪ್ನದಲ್ಲಿ ನೋಡಿರ್ತಾನೆ. ಇಬ್ಬರೂ ಸೇರಿ ಆ ಬಾಲಕನಿಗೆ ನಮಸ್ಕಾರ ಮಾಡಿ ಮನವೇ ನಮಃ ಎಂದು ಸ್ತೋತ್ರ ಮಾಡಿಬಿಡ್ತಾರೆ. ಅದು ಯಾರು? ಆ ಬಾಲಕ ಸಾಕ್ಷಾತ್ ಕೃಷ್ಣ ಪರಮಾತ್ಮ. ನೋಡಿ, ಈ ಆಜ್ಞೆಯನ್ನು ಹೊರಡಿಸಿರ್ತಾನೆ ಕೃಷ್ಣ, ನೀನು ನಗರ ನಿರ್ಮಾಣ ಮಾಡು, ನೀನು ಜನಗಳನ್ನು ಸಾಗಿಸು ಅಂತ ಹೇಳಿ. ಆದರೆ ಇವರಿಬ್ಬರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ತಾನೇ ತನ್ನ ಸಂಕಲ್ಪ ಮಾತ್ರದಿಂದ ಮಧುರೆಯಲ್ಲಿದ್ದಂತಹ ಅಷ್ಟೂ ಜನರನ್ನು ದ್ವಾರಕೆಗೆ ಸಾಗಿಸಿ ಬಿಡುತ್ತಾನೆ ಕೃಷ್ಣ ಪರಮಾತ್ಮ. ಅವನು ವಿಶ್ವಕರ್ಮ ಮನಸ್ಸಿನಲ್ಲಿ ತಾನು ಯಾವ ಸ್ಥಳ ಹೇಗಿರಬೇಕು ಅಂತ ತಾನು ಒಂದು ಕಲ್ಪನೆ ಮಾಡಿರ್ತಾನೋ ಆ ಕಲ್ಪನೆಗೆ ಅನುಸಾರವಾಗಿ ಕೃಷ್ಣ ತಾನೇ ತನ್ನ ಸಂಕಲ್ಪ ಮಾತ್ರದಿಂದ ಆ ದ್ವಾರಕಾಪಟ್ಟಣವನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಆ ರೀತಿ ಸಂಕಲ್ಪ ಮಾತ್ರದಿಂದ ದ್ವಾರಕಾ ಎಂಬ ನಗರವನ್ನು ಸೃಷ್ಟಿ ಮಾಡಿದ್ದಲ್ಲದೆ ತನ್ನ ಸಂಕಲ್ಪ ಮಾತ್ರದಿಂದ ಮಥುರೆಯಲ್ಲಿದ್ದಂತಹ ಅಷ್ಟೂ ಜನರನ್ನು ಒಂದೇ ರಾತ್ರಿಯಲ್ಲಿ ಅಲ್ಲಿ ದ್ವಾರಕೆಗೆ ಸಾಗಿಸಿದ್ರಿಂದ ಅವನ ಸಾಮರ್ಥ್ಯ ಎಷ್ಟು ಅಂತ ಹೇಳಬೇಕು. ಅವನು ಅಂತಹ ಪರಮಾತ್ಮನನ್ನು ಮನು ಎಂಬ ಶಬ್ದದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಮನು ಎಂದರೆ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಉಳ್ಳವನು. ಹೀಗೆ ದ್ವಾರಕಾಪಟ್ಟಣವನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನು ಒಂದೇ ರಾತ್ರಿಯಲ್ಲಿ ಜನರನ್ನು ಸಾಗಿಸಿದ ದ್ವಾರಕಾ ನಾಯಕನಾದ ಅಂತಹ ಕೃಷ್ಣ ಪರಮಾತ್ಮ ತಾನು ಸಂಕಲ್ಪ ಮಾಡಿದ್ರೆ ಏನು ಬೇಕಿದ್ರೂ ಮಾಡ್ತಾನೆ. ಅಘಟಿತ ಘಟನಾ ಸಾಮರ್ಥ್ಯ ಅಂತ ಹೇಳ್ತಾರೆ. ಯಾವುದನ್ನು ಘಟಿಸಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅದು ನಡೆಯೋದಿಲ್ಲ, ಯಾವುದು ನಡೆಯಲ್ಲ ಅಂತ ನಾವು ಭಾವಿಸಿರ್ತೀವೋ ಅದು ನಡೆಯುತ್ತೆ. ಯಾಕೆಂದರೆ ನಮ್ಮ ಮನಸ್ತತ್ವದ ಪ್ರಕಾರ ಪ್ರಪಂಚ ನಡೆಯೋದಿಲ್ಲ, ಪರಮಾತ್ಮನ ಚಿತ್ತದಂತೆ ವಿಶ್ವ ನಡೆಯುತ್ತೆ. ಹರಿಚಿತ್ತ ಸತ್ಯ ಎಂದು ದಾಸರೆಲ್ಲ ಕೊಂಡಾಡ್ತಾರೆ. ಆದ್ದರಿಂದ ನಾವೆಲ್ಲ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನಮ್ಮ ಅಭಿಲಾಷೆಗಳನ್ನು ನೆರವೇರಿಸು ಎಂದು ಅವನಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನ ಸಂಕಲ್ಪವು ನಮ್ಮ ಅಭಿಲಾಷೆಯು ಕೂಡಿದಾಗ ನಮಗೆ ಸೌಖ್ಯವು ಏರ್ಪಡುತ್ತದೆ. ನಾವು ಇದು ಬೇಕು ಅದು ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಆಗ ಅವನು ಸಂಕಲ್ಪ ಮಾಡಬೇಕು, ಅವನಿಗೆ ಅದನ್ನು ಕೊಡಬೇಕು ಅಂತ ಅವನು ಇಚ್ಛೆ ಪಟ್ಟರೆ ನಮಗದು ನಡೆಯುತ್ತೆ. ಆ ರೀತಿ ಇಚ್ಛಾ ಮಾತ್ರದಿಂದ ಎಲ್ಲರ ಕೋರಿಕೆಯನ್ನು ನೆರವೇರಿಸುವಂತಹ ಪರಮಾತ್ಮನನ್ನು ಮನು ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.